ನಮಸ್ಕಾರ ವಿದ್ಯಾರ್ಥಿಗಳೇ, ಶೈತ್ಯೀಕರಣ ಮತ್ತು ಹವಾನಿಯಂತ್ರಣದ ಈ ಮಾಡ್ಯೂಲ್ಗೆ ಸುಸ್ವಾಗತ. ಈ ಅಧಿವೇಶನದಲ್ಲಿ ದುರ್ಬಲಗೊಳಿಸಿದ HCl ಪಂಪ್ ಮತ್ತು ಮೋಟಾರ್, ಮೆದುಗೊಳವೆ ಇತ್ಯಾದಿಗಳಂತಹ ಡಿಸ್ಕೇಲಿಂಗ್ಗೆ ಅಗತ್ಯವಾದ ವಿವಿಧ ವಸ್ತುಗಳನ್ನು ಹೇಗೆ ಗುರುತಿಸುವುದು ಎಂದು ನಾವು ತಿಳಿಯುತ್ತೇವೆ. ಉದ್ದೇಶಗಳು: ಈ ಸೆಷನ್ನ ಕೊನೆಯಲ್ಲಿ ನೀವು ಹೀಗೆ ಮಾಡಬೇಕು: ಡಿಸ್ಕೇಲಿಂಗ್ ಘಟಕವನ್ನು ಗುರುತಿಸುವುದು, ಡಿಸ್ಕೇಲ್ ಪರಿಹಾರವನ್ನು ಅರ್ಥ ಮಾಡಿಕೊಳ್ಳಿ, ರಕ್ಷಣಾತ್ಮಕ ಗೇರ್ ಬಳಸಿ, ಕೈಗವಸಗಳು, ಕನ್ನಡಕಗಳು, ಮೃದುವಾದ ಬಿರುಕೂದಲು ಬ್ರಷ್ ಅಥವಾ ಸ್ಕ್ರಬ್ಬರ್ ಅನ್ನು ಬಳಸಿ, ಡಿಸ್ಕೇಲ್ ಪರಿಹಾರಕ್ಕಾಗಿ ಕಂಟೈನರ್ ಅಥವಾ ಬಕೆಟ್ ಅನ್ನು ಬಳಸಿಕೊಳ್ಳಿ, ತೊಳೆಯಲು ಸ್ಪ್ರೇ ಬಾಟಲ್ ಅಥವಾ ಮೆದುಗೊಳವೆ ಬಳಸಿ. ಈಗ ದುರ್ಬಲಗೊಳಿಸಿದ HCl ಪಂಪ್ ಮತ್ತು ಮೋಟಾರ್, ಮೆದುಗೊಳವೆ ಮುಂತಾದ ಕಂಡೆನ್ಸರ್ ಕಾಯಿಲ್ಗಳನ್ನು ಡಿಸ್ಕೇಲಿಂಗ್ ಮಾಡಲು ಅಗತ್ಯವಿರುವ ಉಪಕರಣಗಳು, ಸಲಕರಣೆಗಳು ಮತ್ತು ಉಪಭೋಗ್ಯಗಳನ್ನು ನೋಡೋಣ. ಉಪಕರಣಗಳು, ಸಲಕರಣೆಗಳು ಮತ್ತು ಉಪಭೋಗ್ಯಗಳು: ಟ್ರೈನೀಸ್ ಟೂಲ್ ಕಿಟ್, ಡಿಸ್ಕೇಲಿಂಗ್ ಯೂನಿಟ್, ಡಿಸ್ಕೇಲ್ ಸೊಲ್ಯೂಷನ್, ಪ್ರೊಟೆಕ್ಟಿವ್ ಗೇರ್, ಗ್ಲವ್ಸ್, ಗಾಗಲ್ಸ್, ಸಾಫ್ಟ್ ಬ್ರಿಸಲ್ಡ್ ಬ್ರಷ್ ಅಥವಾ ಸ್ಕ್ರಬ್ಬರ್, ಕಂಟೈನರ್ ಅಥವಾ ಬಕೆಟ್, ಡಿಸ್ಕೇಲ್ ಸೊಲ್ಯೂಷನ್ಗಾಗಿ ಸ್ಪ್ರೇ ಬಾಟಲ್ ಅಥವಾ ಹೋಸ್, ಬ್ರಾಸ್ ಟ್ಯೂಬ್ ಕ್ಲೀನಿಂಗ್ ಬ್ರಷಸ್, ರಬ್ಬರ್ ಹೋಸಸ್ ಮತ್ತು ಕ್ಲಾಂಪ್ಸ್, ಹೈಡ್ರೋಕ್ಲೋರಿಕ್ ಆಸಿಡ್ ಅಗತ್ಯವಿರುವವು. ಈಗ ಕಂಡೆನ್ಸರ್ ಅನ್ನು ಡಿಸ್ಕೇಲಿಂಗ್ ಮಾಡುವ ಸಿದ್ಧತೆಗಳನ್ನು ನೋಡೋಣ. ಇದರಲ್ಲಿ ಅಗತ್ಯ ಸಾಧನಗಳನ್ನು ಸಂಗ್ರಹಿಸುವುದು, ಸುರಕ್ಷತಾ ಕ್ರಮಗಳನ್ನು ಖಾತ್ರಿಪಡಿಸುವುದು ಮತ್ತು ಕಾರ್ಯಕ್ಷೇತ್ರವನ್ನು ಸ್ಥಾಪಿಸುವುದು ಒಳಗೊಂಡಿರುತ್ತದೆ. ಇಳಿಜಾರಿನ ತಯಾರಿಗಾಗಿ ಹಂತ ಹಂತದ ಪ್ರಕ್ರಿಯೆಯನ್ನು ಅನುಸರಿಸಿ. ಕಂಡೆನ್ಸರ್ ಅನ್ನು ಡಿಸ್ಕೇಲ್ ಮಾಡಲು ಬೇಕಾದ ಸಾಮಗ್ರಿಗಳು: ಡಿಸ್ಕೇಲ್ ಪರಿಹಾರ, ರಕ್ಷಣಾತ್ಮಕ ಸಾಧನಗಳು, ಗ್ಲವ್ಸ್, ಗಾಗಲ್ಸ್, ಮೃದುವಾದ ಬ್ರಷ್ ಅಥವಾ ಸ್ಕ್ರಬ್ಬರ್, ಡಿಸ್ಕೇಲ್ ದ್ರಾವಣಕ್ಕಾಗಿ ಧಾರಕ ಅಥವಾ ಬಕೆಟ್, ತೊಳೆಯಲು ಬಾಟಲಿ ಅಥವಾ ಮೆದುಗೊಳವೆ ಸಿಂಪಡಿಸಿ, ತೊಳೆಯಲು ನೀರಿನ ಮೂಲಕ್ಕೆ ಪ್ರವೇಶ. ನಿರ್ದಿಷ್ಟ ಇಳಿಸುವಿಕೆಯ ಶಿಫಾರಸುಗಳು ಮತ್ತು ಸುರಕ್ಷತಾ ಮುನ್ನೆಚ್ಚರಿಕೆಗಳ ಬಗ್ಗೆ ಉಪಕರಣದ ಕೈಪಿಡಿ ಅಥವಾ ತಯಾರಕರ ಸೂಚನೆಗಳನ್ನು ಪರಿಶೀಲಿಸಿ. ಸುರಕ್ಷತೆ: ಕಂಡೆನ್ಸರ್ ಅನ್ನು ಕೆಳಗಿಳಿಸುವಾಗ ಅನುಸರಿಸಬೇಕಾದ ಕ್ರಮಗಳು: ನಿಮ್ಮ ಚರ್ಮ ಮತ್ತು ಕಣ್ಣುಗಳನ್ನು ಇಳಿಜಾರಿನ ದ್ರಾವಣದಿಂದ ರಕ್ಷಿಸಲು ಕೈಗವಸಗಳು ಮತ್ತು ಕನ್ನಡಕಗಳನ್ನು ಧರಿಸಿ. ಯಾವುದೇ ಅಪಘಾತಗಳನ್ನು ತಡೆಗಟ್ಟಲು ಉಪಕರಣವನ್ನು ಆಫ್ ಮಾಡಲಾಗಿದೆ ಮತ್ತು ವಿದ್ಯುತ್ ಮೂಲದಿಂದ ಸಂಪರ್ಕ ಕಡಿತಗೊಂಡಿದೆ ಎಂದು ಖಚಿತಪಡಿಸಿಕೊಳ್ಳಿ. ಕಂಡೆನ್ಸರ್ ಸುರುಳಿಗಳಿಗೆ ಸುಲಭವಾಗಿ ಪ್ರವೇಶಿಸಲು ಉಪಕರಣದ ಸುತ್ತಲಿನ ಯಾವುದೇ ಅಡೆತಡೆಗಳು ಅಥವಾ ವಸ್ತುಗಳನ್ನು ತೆಗೆದುಹಾಕಿ. ಶಿಫಾರಸು ಮಾಡಲಾದ ಪ್ರಮಾಣಗಳಿಗೆ ಅನುಗುಣವಾಗಿ ಇಳಿಯುವಿಕೆಯ ದ್ರಾವಣವನ್ನು ತಯಾರಿಸಿ. ಡಿಸ್ಕೇಲಿಂಗ್ ಪ್ರಕ್ರಿಯೆಯಿಂದ ಯಾವುದೇ ಹನಿಗಳು ಅಥವಾ ಸೋರಿಕೆಗಳನ್ನು ತಡೆಯಲು ರಕ್ಷಣಾತ್ಮಕ ಕವರ್ಗಳು ಅಥವಾ ಟವೆಲ್ಗಳನ್ನು ಹಾಕುವ ಮೂಲಕ ಕೆಲಸದ ಪ್ರದೇಶವನ್ನು ಸಿದ್ಧಪಡಿಸಿಕೊಳ್ಳಿ. ನೀವು ಕೆಲಸ ಮಾಡುವ ಪ್ರದೇಶದಲ್ಲಿ ಸರಿಯಾದ ವಾತಾವರಣ ಖಚಿತಪಡಿಸಿಕೊಳ್ಳಿ. ನೀವು ಕೆಲಸ ಮಾಡುವ ಪ್ರದೇಶದಲ್ಲಿ ಸರಿಯಾದ ವಾತಾಯನವನ್ನು ಖಚಿತಪಡಿಸಿಕೊಳ್ಳಿ. ಕಂಡೆನ್ಸರ್ ಸುರುಳಿಗಳನ್ನು ಸ್ವಚ್ಛಗೊಳಿಸಲು ಮೃದುವಾದ ಬ್ರಷ್ ಅಥವಾ ಸ್ಕ್ರಬ್ಬರ್ ಅನ್ನು ಕೈಯಲ್ಲಿ ಇಟ್ಟುಕೊಳ್ಳಿ. ಡಿಸ್ಕೇಲಿಂಗ್ ದ್ರಾವಣವನ್ನು ಸಂಪೂರ್ಣವಾಗಿ ತೊಳೆಯಲು ಸಿಂಕ್ ಅಥವಾ ಮೆದುಗೊಳವೆಗಳಂತಹ ನೀರಿನ ಮೂಲವನ್ನು ನೀವು ಹೊಂದಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ನೀವು ಎಲ್ಲಾ ಅಗತ್ಯ ವಸ್ತುಗಳನ್ನು ಹೊಂದಿದ್ದೀರಾ ಮತ್ತು ಕೆಳಗಿಳಿಯುವ ಪ್ರಕ್ರಿಯೆಯನ್ನು ಮುಂದುವರಿಸಲು ಸಿದ್ಧರಿದ್ದೀರಾ ಎಂದು 2 ಬಾರಿ ಪರಿಶೀಲಿಸಿ. ಕಂಡೆನ್ಸರ್ ಸುರುಳಿಗಳನ್ನು ಕೆಳಗಿಳಿಸುವಲ್ಲಿ ಒಳಗೊಂಡಿರುವ ಹಂತಗಳನ್ನು ತಿಳಿದುಕೊಳ್ಳಿ. ಸುರುಳಿಗಳ ಮೇಲೆ ಡಿಸ್ಕೇಲಿಂಗ್ ದ್ರಾವಣವನ್ನು ಬಿಡಲು ಶಿಫಾರಸು ಮಾಡಿದ ಅವಧಿಯ ಬಗ್ಗೆ ಮತ್ತು ಸರಿಯಾದ ತೊಳೆಯುವ ತಂತ್ರದ ಬಗ್ಗೆ ತಿಳಿದಿರಲಿ. ಈಗ ದುರ್ಬಲಗೊಳಿಸಿದ HCl ಪಂಪ್ ಮತ್ತು ಮೋಟಾರ್, ಮೆದುಗೊಳವೆ ಇತ್ಯಾದಿಗಳಂತಹ ಡಿಸ್ಕೇಲಿಂಗ್ಗೆ ಅಗತ್ಯವಾದ ವಿವಿಧ ವಸ್ತುಗಳನ್ನು ಗುರುತಿಸುವ ಪ್ರಕ್ರಿಯೆಯನ್ನು ನೋಡೋಣ. ಕಾರ್ಯ 1.
ಡಿಸ್ಕೇಲಿಂಗ್ ಘಟಕವನ್ನು ಗುರುತಿಸಿ. ಕಂಡೆನ್ಸರ್ ಅನ್ನು ಡಿಸ್ಕೇಲಿಂಗ್ ಮಾಡುವುದು ಕಂಡೆನ್ಸರ್ ಕಾಯಿಲ್ಗಳ ಮೇಲೆ ನಿರ್ಮಿಸಲಾದ ಖನಿಜ ನಿಕ್ಷೇಪಗಳು, ಸ್ಕೇಲ್ ಅಥವಾ ಶಿಲಾಖಂಡ ರಾಶಿಗಳನ್ನು ತೆಗೆದುಹಾಕುವುದನ್ನು ಒಳಗೊಂಡಿರುತ್ತದೆ. ಕಂಡೆನ್ಸರ್ ಕಾಯಿಲ್ಗಳು ಸಾಮಾನ್ಯವಾಗಿ ರೆಫ್ರಿಜರೇಟರ್ಗಳು, ಏರ್ ಕಂಡೀಷನರ್ಗಳು ಅಥವಾ ಅಂತಹುದೇ ಉಪಕರಣಗಳ ಹಿಂಭಾಗದಲ್ಲಿ ಅಥವಾ ಕೆಳಭಾಗದಲ್ಲಿವೆ. ಕಂಡೆನ್ಸರ್ ಕಾಯಿಲ್ಗಳಿಗೆ ಪ್ರವೇಶವನ್ನು ತಡೆಯುವ ಯಾವುದೇ ಪ್ಯಾನೆಲ್ಗಳು ಅಥವಾ ಕವರ್ಗಳನ್ನು ತೆಗೆದುಹಾಕಿ. ನಿಮ್ಮ ಕಣ್ಣುಗಳು ಮತ್ತು ಚರ್ಮವನ್ನು ಡಿಸ್ಕೇಲಿಂಗ್ ದ್ರಾವಣದಿಂದ ರಕ್ಷಿಸಲು ಸುರಕ್ಷತಾ ಕನ್ನಡಕಗಳು ಮತ್ತು ಕೈಗವಸುಗಳನ್ನು ಬಳಸಲಾಗುತ್ತದೆ. ಆಮ್ಲ ನಿರೋಧಕ ಕೇಂದ್ರಾಪಗಾಮಿ ಪಂಪ್ ಬ್ಯಾರೆಲ್ ಅನ್ನು ಗುರುತಿಸಿ. ಕೆಳಭಾಗದಲ್ಲಿ ಕವಾಟದೊಂದಿಗೆ 200 ಲೀಟರ್ ನೈಲಾನ್ ಬ್ಯಾರೆಲ್ ಅನ್ನು ಸಂಪರ್ಕಿಸಿ. ಹಿಡಿಕಟ್ಟುಗಳನ್ನು ಬಳಸಿಕೊಂಡು ಬ್ಯಾರೆಲ್ ಕೆಳಭಾಗದಲ್ಲಿ ಹೀರಿಕೊಳ್ಳುವ ಪಂಪ್ ಮತ್ತು ಕವಾಟದ ನಡುವೆ ರಬ್ಬರ್ ಮೆದುಗೊಳವೆ ಸಂಪರ್ಕಿಸಿ. ಪಂಪ್ ವಿತರಣೆ ಮತ್ತು ಕಂಡೆನ್ಸರ್ ನೀರಿನ ಒಳಹರಿವಿನ ನಡುವೆ ರಬ್ಬರ್ ಮೆದುಗೊಳವೆ ಸಂಪರ್ಕಿಸಿ. ಕಂಡೆನ್ಸರ್ ವಾಟರ್ ಔಟ್ಲೆಟ್ ಮತ್ತು ನೈಲಾನ್ ಬ್ಯಾರೆಲ್ ಟ್ಯಾಪ್ ನಡುವೆ ರಬ್ಬರ್ ಮೆದುಗೊಳವೆ ಸಂಪರ್ಕಪಡಿಸಿ. ಟಿ ಹ್ಯಾಂಡಲ್ನೊಂದಿಗೆ ಕಂಡೆನ್ಸರ್ನ ಉದ್ದಕ್ಕೆ ಅನುಗುಣವಾಗಿ ನೈಲಾನ್ ಅಥವಾ ಹಿತ್ತಾಳೆಯ ಟ್ಯೂಬ್ ಕ್ಲೀನಿಂಗ್ ಬ್ರಷ್ಗಳನ್ನು ತಯಾರಿಸಿ. ಪಂಪ್ ಮೋಟಾರ್ಗೆ ವಿದ್ಯುತ್ ಸಂಪರ್ಕವನ್ನು ಮಾಡಿ. ರೀಕ್ಯಾಪ್: ಈ ವಿಷಯದಲ್ಲಿ ನಾವು ಇದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಡಿಸ್ಕೇಲಿಂಗ್ ಘಟಕವನ್ನು ಗುರುತಿಸುವುದು, ಡಿಸ್ಕೇಲ್ ಪರಿಹಾರವನ್ನು ಬಳಸುವುದು, ರಕ್ಷಣಾತ್ಮಕ ಗೇರ್ ಧರಿಸುವುದು, ಕೈಗವಸುಗಳು, ಕನ್ನಡಕಗಳು, ಮೃದುವಾದ ಬಿರುಗೂದಲು ಅಥವಾ ಸ್ಕ್ರಬ್ಬರ್ ಅನ್ನು ಬಳಸುವುದು, ಡಿಸ್ಕೇಲ್ ಪರಿಹಾರಕ್ಕಾಗಿ ಕಂಟೈನರ್ ಅಥವಾ ಬಕೆಟ್ ಹೊಂದಿರುವುದು, ತೊಳೆಯುವ ಸ್ಪ್ರೇ ಬಾಟಲ್ ಅಥವಾ ಬಿರುಗೊಳವೆ ಬಳಸುವುದು, ದುರ್ಬಲಗೊಳಿಸಿದ HCl ಪಂಪ್ ಮತ್ತು ಮೋಟಾರ್, ಮೃದುಗೊಳವೆ ಇತ್ಯಾದಿಗಳಂತಹ ಡಿಸ್ಕೇಲಿಂಗ್ಗೆ ಅಗತ್ಯವಾದ ವಿವಿಧ ವಸ್ತುಗಳನ್ನು ಗುರುತಿಸುವ ಪ್ರಕ್ರಿಯೆಯನ್ನು ನೀವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಮತ್ತೆ ಮುಂದಿನ ಅಧಿವೇಶನದಲ್ಲಿ ನಾವು ಭೇಟಿಯಾಗೋಣ. ಬಾಯ್.